ಈ ವೈಭವ್ ಸೂರ್ಯವಂಶಿನ ಇಷ್ಟು ಬೇಗ ಟೀಮಿಗೆ ಹಾಕೊಂಡು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರು ಅಂತ ಅನಿಸ್ತಾ ಇಲ್ವಾ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ನಮ್ಮ ಟೀಮ್ ಹಿಡಿದ ಎಕ್ಸ್ ಪ್ಲೇಯರ್ ಸಂಜಯ್ ಮಂಜ್ರೇಕರ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿರೋದು. ತುಂಬಾ ಜನ ಈ ಸ್ಟೇಟ್ಮೆಂಟ್ ನೋಡಿ ಶಾಕ್ ಕೂಡ ಆಗಿದ್ದಾರೆ. ಏನಕ್ಕೆ ಅಂತ ನಿಮ್ಗೂ ಕೂಡ ಗೊತ್ತು. ಅಂದ್ರೆ ಸ್ವಲ್ಪ ಜನ ವೈಭವ್ ಸೂರ್ಯವಂಶಿನಿಗ ಹೇಟ್ ಕೂಡ ಮಾಡಿದ್ರೆ IPL ತುಂಬಾ ಜನ ಒಂದು ಫ್ಯಾನ್ಸ್ ಕೂಡ ಆಗಿದ್ರು, ಇನ್ಕ್ಲೂಡಿಂಗ್ ನಾನು ಕೂಡ ಅಷ್ಟೇ. ಬಟ್ ಈಗಲೂ ಫ್ಯಾನೇ, ಇಲ್ಲ ಅಂತ ಅಲ್ಲ. ಆದ್ರೂ ಕೂಡ ಏನಾಗುತ್ತೆ ಅಂದ್ರೆ ಇದು ಇಂಟರ್ನ್ಯಾಷನಲ್ ಲೀಗ್ ಅಲ್ಲಿ ಆಡೋದು ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಮತ್ತೆ ಗೊತ್ತಲ್ಲ, ಬೌಲರ್ಸ್ಗೆ ಅಂದ್ರೆ ಅಪೋನೆಂಟ್ ಟೀಮ್ ನ ಬೌಲರ್ಸ್ಗೆ ಸ್ವಲ್ಪ ವೀಕ್ನೆಸ್ ಗೊತ್ತಾದ್ರೂ ಕೂಡ ಅಷ್ಟೇ ಯಾವ ತರವನ್ನ ಉಳಿಸ್ಬೇಕು, ಯಾವ ಸ್ಟ್ರಾಟಜಿ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಕೂಡ ತಿಳ್ಕೊಂಡು ಬಂದ್ಬಿಡ್ತಾರೆ. ಮತ್ತೆ ಅದೇ ರೀತಿಯಾಗಿ ವಿಕೆಟ್ ಅನ್ನ ಕೂಡ ತೆಗಿತಾರೆ. ಹಾಗಾಗಿ ಆ ಒಂದು ಬೇಸಿಸ್ ಮೇಲೆ ಮತ್ತೆ ರೀಸೆಂಟ್ ಆಗಿ ಒಂದು ಜಗಳನ ಕೂಡ ಮಾಡ್ಕೊಂಡ ವೈಭವ್ ಸೂರ್ಯವಂಶಿ ಶ್ರೀಲಂಕಾ ಅಗೇನ್ಸ್ಟ್ ನೀವೇ ನೋಡಿದ್ರೆ. ಮತ್ತೆ ಅದಂತೂ ತುಂಬಾ ವೈರಲ್ ಕೂಡ ಆಗಿತ್ತು. ಈ ಏಜಿಗೆ ಹುಡುಗ ಈ ತರ ಆಡ್ತಾ ಇದ್ದಾನೆ ಅಂದ್ರೆ ಇನ್ ಫ್ಯೂಚರ್ ಏನ್ ಕತೆ. ಇಲ್ಲಿ ನೋಡಿದ್ರೆ ತ್ರೀ ನೇಷನ್ ಎ ಸೀರೀಸ್ ಅಲ್ಲಿ ಒಂದೇ ಒಂದು ಮ್ಯಾಚ್ ಕೂಡ ನೆಟ್ಟುಗಾಡಿಲ್ಲ. ಇಲ್ಲಿ ನೋಡ್ಬೋದು ನೀವೇ, ಇನ್ನೇನು ನೋಡಿರ್ತೀರಾ. ಫಸ್ಟ್ನೇ ಮ್ಯಾಚ್ ಕೂಡ ಅಷ್ಟೇ ಫ್ಲಾಪ್ ಕೂಡ ಆಗಿದೆ ತ್ರೀ ನೇಷನ್ ಎ ಸೀರೀಸ್ ಅಲ್ಲಿ. ಅದಾದ್ಮೇಲೆ ಮತ್ತೆ ಎರಡನೇ ಮ್ಯಾಚ್ ಅಫ್ಘಾನಿಸ್ತಾನ ಅಗೇನ್ಸ್ಟ್ 22 ಬಾಲಿಗೆ 44 ರನ್ ಕೂಡ ಹೊಡೆದಿದೆ. ಮತ್ತೆ ಮೂರನೇ ಮ್ಯಾಚ್ ಅಲ್ಲಿ ಮತ್ತೆ ಫ್ಲಾಪ್ ಅನ್ಸುತ್ತೆ. ಅದಾದ್ಮೇಲೆ ನಾಲ್ಕನೇ ಮ್ಯಾಚ್ ಕೂಡ ಅಷ್ಟೇ ಮತ್ತೆ ಅಂತ ಹೇಳ್ಕೊಳ್ಳೋ ಒಂದು ಇನ್ನಿಂಗ್ಸ್ ಅಂತೂ ಸೂರ್ಯವಂಶಿಯಿಂದ ಈ ತ್ರೀ ನೇಷನ್ ಸೀರೀಸ್ ಅಲ್ಲಿ ಅಂತೂ ಕಾಣ್ಲೇ ಇಲ್ಲ. ಇಲ್ಲಿ ನೋಡಿ IPL ಅಲ್ಲಿ ಒಂದ್ ಮ್ಯಾಚ್ ಫ್ಲಾಪ್ ಆದ ಅಂದ್ರೆ ಇನ್ನೊಂದ್ ಮ್ಯಾಚ್ ನಿಯರ್ 50 ಆದ್ರೂ ಹೊಡಿತಿದ್ದಿಲ್ಲ, ಅಂದ್ರೆ 50+ ಕ್ರಾಸ್ ಆಗ್ತಾ ಇತ್ತು. ಆದ್ರೆ ಈ ತ್ರೀ ನೇಷನ್ ಎ ಸೀರೀಸ್ ಅಲ್ಲಿ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಈ ಮ್ಯಾಚ್ ನೋಡಿ, ಈ ಸೀರೀಸ್ ಫುಲ್ಲು ವೈಭವ್ ಸೂರ್ಯವಂಶಿ ಒಂಥರ ಫ್ಲಾಪ್ ಅಂತಾನೆ ಕೂಡ ಹೇಳ್ಬೋದು. IPL ಗೆ ಹೋಲಿಸ್ಕೊಂತ ಅಂದ್ರೆ ಇಲ್ಲಿ ಆಡಿದವನು ಫುಲ್ ಫ್ಲಾಪ್ ಮ್ಯಾಚ್ ಆಡಿದ್ದು. ಎಲ್ಲಿ ಗುರು, ಒಂದೇ ಒಂದು ಮ್ಯಾಚ್ ಕೂಡ ಅಷ್ಟೇ ಈ ಸಲ 50+ ಕ್ರಾಸ್ ಆಗಿಲ್ಲ. ತುಂಬಾ ಜನ ಒಂದು ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ರು ಈ ಸಲ ವೈಭವ್ ಸೂರ್ಯವಂಶಿನ ಫಸ್ಟ್ ಟೈಮ್ ಹಾಕೊಂಡಿದ್ರೆ ಈ ಒಂದು ಮೆನ್ಸ್ ನ ಟೀಮ್ ಇಂಡಿಯಾಗೆ ನೋಡೋಣ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೋಪನ ಕೂಡ ಇಟ್ಕೊಂಡಿದ್ರು. ನಾನೊಂದು ಹೋಪನ ಇಟ್ಕೊಂಡಿದ್ದೆ, ಪಕ್ಕ ಈ ಸಲ ಅಪೋನೆಂಟ್ ಟೀಮ್ಗಳೊಂದು ಗತಿ ಕಾಣಿಸ್ತಾನೆ ಅಂತ. ಅದರಲ್ಲಿ ಅಪೋನೆಂಟ್ ಟೀಮ್ಗಳೇ ಸೂರ್ಯವಂಶಿ ಒಂಥರ ಗತಿ ಕೂಡ ಕಾಣಿಸ್ಬಿಟ್ಟಿದ್ದು. ಹಾಗಾಗಿ ಇದ್ರ ಮೇಲೆ ಈಗ ಸಂಜಯ್ ಮಂಜ್ರೇಕರ್ ಅವರು ಕೂಡ ಅಷ್ಟೊಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಈ ಹುಡುಗ ಈ ಒಂದು ತ್ರೀ ನೇಷನ್ ಎ ಸೀರೀಸ್ ಅಲ್ಲಿ ಕೂಡ ಅಂತ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಕೂಡ ಕೊಡ್ಲಿಲ್ಲ. ಅದಾದ್ಮೇಲೆ ಇನ್ನೊಂದೇನು ಹೈಲೈಟ್ ಆಗಿ ಕಾಣ್ತಿದೆ ಅಂದ್ರೆ ಇಲ್ಲಿ ಮೊನ್ನೆ ಒಂದು ಗಲಾಟೆ ಆಯ್ತಲ್ಲ ಶ್ರೀಲಂಕಾ ಅಗೇನ್ಸ್ಟ್, ಅದೊಂದು ತುಂಬಾ ಹೈಲೈಟ್ ಕೂಡ ಕಾಣ್ತಿದೆ. ಅದೇ ಇನ್ ಕೇಸ್ ವೈಭವ್ ಸೂರ್ಯವಂಶಿ ಸ್ಟಾರ್ಟಿಂಗ್ ಇಂದ ಕೂಡ ಚೆನ್ನಾಗಿ ಆಡ್ಕೊಂಬಂದು ಅಲ್ಲಿ ಜಗಳ ಆಯ್ತು ಅಂದ್ರೆ ಇವಂದೇ ತಪ್ಪಿದ್ರು ಕೂಡ ಅಷ್ಟೇ ಬಿಡುಗರೇನೋ ಆಗಿದೆ, ಕ್ರಿಕೆಟ್ ಅಲ್ಲ ಮಾಮೂಲು ಹಾಗೆ ಅಂತ ಅಂದ್ಬಿಡೋರು. ಆದ್ರೆ ಇಲ್ಲಿ ತುಂಬಾ ಹೈಲೈಟ್ ಆಗಿರೋದು ವೈಭವ್ ಸೂರ್ಯವಂಶಿ ಏನು ಅಂದ್ರೆ ಈ ತ್ರೀ ನೇಷನ್ ಎ ಸೀರೀಸ್ ಅಲ್ಲಿ ಕೂಡ ಕರೆಕ್ಟ್ ಆಗಾಡಿಲ್ಲ. ಅದಾದ್ಮೇಲೆ ಮೊನ್ನೆ ಜಗಳ ಕೂಡ ಹೋಗಿದ್ದು, ಅದೊಂದು ತುಂಬಾ ಹೈಲೈಟ್ ಕೂಡ ಆಯ್ತು. ಏನಾಯ್ತು ಅಂದ್ರೆ ಅದು ನೀವು ನೋಡಿದ್ರೆ ಅನ್ಸುತ್ತೆ, ಕ್ಲಿಪ್ ತುಂಬಾ ವೈರಲ್ ಕೂಡ ಆಗಿತ್ತು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ಇಲ್ಲಿ ಅಂತ. ಅಂದ್ರೆ ಅವತ್ತು ಇಂಡಿಯಾ ಮತ್ತೆ ಶ್ರೀಲಂಕಾ ಮ್ಯಾಚ್ ಕೂಡ ಆಯ್ತು. ಅದಾದ್ಮೇಲೆ ಲಾಸ್ಟ್ಗೆ ಸೂಪರ್ ಓವರ್ ಕೂಡ ಆಯ್ತು. ಸೂಪರ್ ಓವರ್ ಮುಗಿದ್ಮೇಲೆ ಏನೇನ್ ಗೊತ್ತಲ್ಲ, ಇಂಡಿಯಾದವರು ಲಾಸ್ ಕೂಡ ಆದ್ರು, ಅಲ್ಲಿ ಶ್ರೀಲಂಕಾದವರು ವಿನ್ ಕೂಡ ಆದ್ರು. ಮುಂಚೆನೆ ಇಲ್ಲಿ ಪ್ಲೇಯರ್ಸ್ ಉರಿತಾ ಇರುತ್ತೆ. ಅವತ್ತು ಯಾರು ಸೂರ್ಯವಂಶಿ ಮತ್ತೆ ಒಪ್ಪನವರಿಗೆ ತಿಲಕ್ ವರ್ಮನ್ ಯಾರೋ ಬಂದ್ರು ಅನ್ಸುತ್ತೆ. ಇನ್ನೇನು ಅವ್ರು ಉರಿ ಅವ್ರಿಗಿರುತ್ತೆ. ಮುಂಚೆನೆ ಇವನು ಯಾರು ಏನೋ ನೇಮ್ ಇದು ವಿಷನ್ ಅಂತ ಏನೋ ಅನ್ಸುತ್ತೆ ಶ್ರೀಲಂಕನ್ ಪ್ಲೇಯರು, ಇಲ್ಲಿ ವೈಭವ್ ಸೂರ್ಯವಂಶಿಗೆ ಸ್ಟಾರ್ಟಿಂಗ್ ಇಂದ ಉರಿಸ್ತಿದ್ದ ಅಂತ. ಹಾಗಾಗಿ ಇವನು ಮ್ಯಾಚ್ ಮುಗಿದ್ಮೇಲೆ ಇನ್ನೇನು ಗೊತ್ತಲ್ಲ, ಇನ್ನೇನು ಕ್ರಿಕೆಟ್ ಅಂದ್ಮೇಲೆ ಕಡೆ ರಿವೆಂಜ್ ಅನ್ನೋದು ಇದ್ದೇ ಇರುತ್ತೆ, ಒಂದು ಸಿಟ್ ಅನ್ನೋದು ಇದ್ದೇ ಇರುತ್ತೆ. ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಎವ್ರಿ ಟೈಮಲ್ಲಿ ಪೇಷನ್ಸ್ ಅನ್ನ ಮುರ್ಕೊಂಡು ಪ್ಲೇಯರ್ ಅಗೇನ್ಸ್ಟ್ ಯುದ್ಧಕ್ಕೆ ಹೊಡೆದಾಡಕ್ ಹೋದ ಅಂದ್ರೆ ICC ಯಾವ ತರ ಒಂದು ಟ್ರೀಟ್ಮೆಂಟ್ ನ ಕೊಡಬೇಕು ಅದೇ ರೀತಿ ಟ್ರೀಟ್ಮೆಂಟ್ ನ ಕೂಡ ಕೊಡುತ್ತೆ. ಮತ್ತೆ ನೆಕ್ಸ್ಟ್ ಮ್ಯಾಚ್ ಕೂರ್ಸೋ ಸಾಧ್ಯತೆ ಕೂಡ ಇರುತ್ತೆ. ಆದ್ರೆ ಈ ಸಲಿ ವೈಭವ್ ಸೂರ್ಯವಂಶಿ ವಿಷಯದಲ್ಲಿ ಆತರ ಆಗ್ಲಿಲ್ಲ. ಆದ್ರೂ ಕೂಡ ಇಲ್ಲಿ ಸ್ಟಾರ್ಟಿಂಗ್ ನೀವು ಒಂದು ವಿಡಿಯೋ ಕ್ಲಿಪ್ ನೋಡಿದ್ರೆ ಗೊತ್ತಾಗುತ್ತೆ, ಸೂರ್ಯವಂಶಿನೇ ಅವನಿಗೆ ಏನು ಭುಜಕ್ಕೆ ಹಿಂಗ್ ಹೊಡೆದ. ಅದಾದ್ಮೇಲೆ ಮತ್ತೆ ಅವನು ಕೂಡ ಆ ಕಡೆ ತಳ್ದ. ಅದಾದ್ಮೇಲೆ ಪ್ಲೇಯರ್ಸ್ ಎಲ್ಲ ಬಂದ್ಬಿಟ್ಟು ಒಂದು ಜಗಳನ ಹಾಗೆ ಬ್ರೇಕ್ ಕೂಡ ಮಾಡಿದ್ರು. ಅದಾದ್ಮೇಲೆ ತುಂಬಾ ಅದು ವೈರಲ್ ಕೂಡ ಆಯ್ತು ವಿಡಿಯೋ. ಒಂದ್ ಕಡೆ ಜನ ಇಲ್ಲಿ ವೈಭವ್ ಸೂರ್ಯವಂಶಿಗೆ ಸಪೋರ್ಟ್ ಮಾಡಿದ್ರೆ, ಇನ್ನೊಂದ್ ಕಡೆ ಜನ ವೈಭವ್ ಸೂರ್ಯವಂಶಿಗೆ ಏನಕ್ಬೇಕಿತ್ತು, ಇವನು ಮ್ಯಾಚ್ ಮೇಲೆ ತೋರಿಸ್ಬೇಕಿದ್ನಲ್ಲ, ಅದ್ ಬಿಟ್ಕೊಂಡಿದ್ದೆ ಪ್ಲೇಯರ್ಸ್ ಮೇಲೆ ತೋರಿಸಿದ್ರೆ ಇದೇನು WWF ಹಾಗೆ ಹೇಗೆ ಅಂತ ಏನೇನೊಂದು ಕಮೆಂಟ್ಸ್ ಅನ್ನ ಕೂಡ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ತುಂಬಾ ಜನ ಏನ್ ಅನ್ಕೊಂಡಿದ್ರು ಅಂದ್ರೆ ಶ್ರೀಲಂಕಾ ಮ್ಯಾಚ್ ಆದ್ಮೇಲೆ ನಿನ್ನೆ ಒಂದು ಇಂಡಿಯಾ ಮತ್ತೆ ಅಫ್ಘಾನಿಸ್ತಾನ ಮ್ಯಾಚ್ ಇತ್ತಲ್ಲ, ಅವಾಗ ಕೂರಿಸ್ತಾರ ಅಂತ ನಾನು ಕೂಡ ಅನ್ಕೊಂಡೆ. ಏನಕ್ಕೆ ಅಂದ್ರೆ ಆ ತರ ಒಂದು ಫೈಟ್ ಆಗಿತ್ತು ಅಲ್ಲಿ ಇಂಡಿಯಾ ಮತ್ತೆ ಶ್ರೀಲಂಕಾ ಮ್ಯಾಚ್ ಅಲ್ಲಿ, ಹಾಗೆ ಕೂರಿಸ್ತಾರ ಅನ್ಕೊಂಡೆ. ಅದ್ರಲ್ಲಿ ICC ಕಡೆಯಿಂದ ಯಾವುದೇ ರೀತಿಯ ಒಂದು ಪನಿಷ್ಮೆಂಟ್ ಕೂಡ ಕೊಟ್ಟಿಲ್ಲ. ಹಾಗಾಗಿ ತುಂಬಾ ಜನ ಇದಕ್ಕೆ ವೈಭವ್ ಸೂರ್ಯವಂಶಿ ಈ ತರ ಮಾಡೋದಕ್ಕೆ ICC ಕಡೆಯಿಂದ ಒಂದು ಟ್ರೀಟ್ಮೆಂಟ್ ಅವರು ಕೊಡ್ಬೋದಿತ್ತು ಒಂದು ಸಣ್ಣದಾಗಿ. ಅಂದ್ರೆ ಒಂದು ಪನಿಷ್ಮೆಂಟ್ ಕೊಟ್ಟಿತ್ತು ಅಂದ್ರೆ ಒಂದ್ ಸ್ವಲ್ಪ ಬುದ್ಧಿ ಕಲಿಯೋನು ಮುಂದಿನ ಮ್ಯಾಚ್ ಇಂದ ಪೇಷನ್ಸ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಟ್ರೈ ಕೂಡ ಮಾಡ್ತಿದ್ದ. ICC ಯಾವುದೇ ರೀತಿ ಒಂದು ಕ್ರಮ ಕೂಡ ತಗೊಂಡಿಲ್ಲ ಅಂತ ಈಗ ಸಂಜಯ್ ಮಂಜ್ರೇಕರ್ ಅದನ್ನೇ ಈಗ ಒಂದು ಸ್ಟೇಟ್ಮೆಂಟ್ ಕೊಡೋದ್ರ ಮೂಲಕ ಹೇಳಿರೋದು. ನಾನೇನಾದ್ರು ಕೋಚ್ ಆಗಿದೆ ಅಂದ್ರೆ ಮ್ಯಾನೇಜ್ಮೆಂಟ್ ಆಗಿದೆ ಅಂದ್ರೆ ಪಕ್ಕ ಅಫ್ಘಾನಿಸ್ತಾನದ ಮ್ಯಾಚ್ ಅಲ್ಲಿ ವೈಭವ್ ಸೂರ್ಯವಂಶಿನ ಕೆಳಕ್ ಕೂರಿಸ್ತಿದೆ. ಅಂದ್ರೆ ಟೀಮ್ ಇಂದ ಅದೊಂದು ಮ್ಯಾಚ್ ಅನ್ನ ಹೊರ ಕೂಡ ಆಡ್ತಿದೆ. ಇದರಿಂದ ಸ್ವಲ್ಪ ಅವನಿಗೆ ಬುದ್ಧಿನವರು ಬರೋದು, ನೆಕ್ಸ್ಟ್ ಮ್ಯಾಚ್ ಇಂದ ಯಾವ ತರ ಪೇಷನ್ಸ್ ಇಂದ ಇರಬೇಕು ಫೀಲ್ಡ್ ಅಲ್ಲಿ ಅಂತ. ಆಕ್ಚುಲಿ ವೈಭವ್ ಸೂರ್ಯವಂಶಿ ಇದು ಫಸ್ಟ್ ಟೈಮ್ ಅಲ್ಲ, ಅಂಡರ್ 19 ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಪಾಕಿಸ್ತಾನ ಅಗೇನ್ಸ್ಟ್ ಇದೇ ರೀತಿ ಶೂ ಎಲ್ಲ ಕೂಡ ತೋರಿಸ್ಬಿಟ್ಟಿದ್ದ ಪಾಕಿಸ್ತಾನದವರಿಗೆ.
ಅದೊಂದು ವೈರಲ್ ಕೂಡ ಆಗ್ಬಿಟ್ಟಿತ್ತು, ತುಂಬಾ ಪ್ಲೇಯರ್ಸ್ಗೆ ಈ ತರ ಎಲ್ಲ ಮಾಡ್ತಾರೆ ಹಾಗೆ ಅಂತ. ಕೇವಲ ಆಟ ಆಡೋದಷ್ಟೇ ಅಲ್ಲ, ಯಾವ ತರ ಪೇಷನ್ಸ್ ಇಂದ ಇರಬೇಕು, ಮತ್ತೆ ಅಪೋನೆಂಟ್ ಪ್ಲೇಯರ್ಸ್ ಎಷ್ಟೇ ಉರ್ಸಿದ್ರು ಕೂಡ ಅಷ್ಟೇ ಯಾವ ತರ ಇರಬೇಕು ಅದನ್ನ ಸ್ಟಾರ್ಟಿಂಗ್ ಕಲಿಬೇಕಾಗುತ್ತೆ. ಈಗಿನ್ನು ಕ್ರಿಕೆಟ್ ಲೋಕಕ್ಕೆ ಪಾದಾರ್ಪಣೆ ಮಾಡಿರೋ ವೈಭವ್ ಸೂರ್ಯವಂಶಿ ಇದನ್ನ ಕಲಿಲಿಲ್ಲ ಅಂದ್ರೆ ಫ್ಯೂಚರ್ ತುಂಬಾ ಹೊಡೆತ ಕೂಡ ಬೀಳಬಹುದು, ಮತ್ತೆ ಡಿಮೆರಿಟ್ ಪಾಯಿಂಟ್ಗಳು ಕೂಡ ಸಿಗ್ಬೋದು. ಹಾಗಾಗಿ ಈಗ್ಲಿಂದನೇ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡ್ರೆ ಬೆಸ್ಟ್ ಕೂಡ ಆಗುತ್ತೆ. ಬಟ್ ಆಟದ ವಿಚಾರಕ್ಕೆ ಬಂದ್ವಿ ಅಂದ್ರೆ ಯಾವುದೇ ಪ್ಲೇಯರ್ ಆದ್ರೂ ಕೂಡ ಅಷ್ಟೇ ಫೇಲ್ಯೂರ್ ಇಂದನೇ ಸಕ್ಸಸ್ ಕಡೆ ಹೋಗಕ್ಕಾಗೋದು. ಹಾಗಾಗಿ ಅವನಲ್ಲಿ ಏನೇನ್ ಫೇಲ್ ಆಗಿದಾನಲ್ಲ ಅದನ್ನೆಲ್ಲ ಕೂಡ ಕಲ್ತ್ಕೊಂಡು ಎಲ್ಲಿ ಫೇಲ್ ಆದೆ, ಏನ್ ಮಾಡ್ದೆ, ಮುಂದೆ ಯಾವ ತರ ಅದನ್ನ ಅಚೀವ್ ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ಕಲ್ತ್ಕೊಂಡ ಅಂದ್ರೆ ಒಂದು ಒಳ್ಳೆ ಬ್ರೈಟ್ ಫ್ಯೂಚರ್ ಕೂಡ ಇರುತ್ತೆ. ಇಲ್ಲಾಂದ್ರೆ ಪ್ರತಿ ಮ್ಯಾಚ್ ಕೂಡ ಅಷ್ಟೇ ಬಂದ ಪುಟ ಹೋದ ಪುಟ ಅಂತ ಮಾಡಿದ್ರು ಅಂದ್ರೆ ನೆಕ್ಸ್ಟ್ ಮ್ಯಾಚಸ್ ಇಂದ ಕೂರೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ನೋಡ್ಬೇಕು ಇನ್ನ ಯಾವ ತರ ಪ್ಲಾನ್ ಮಾಡ್ಕೊಳ್ತಾರೆ ಇಂಡಿಯನ್ ಟೀಮ್ ಏನು ಅಂತ. ವೈಭವ್ ಸೂರ್ಯವಂಶಿನ ಮತ್ತೆ ಈಗ ನೆಕ್ಸ್ಟ್ T20 ಲೀಗ್ ಕೂಡ ಹಾಕೊಂಡಿದ್ದಾರೆ, ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡ್ಬೇಕು. ಮತ್ತೆ ನಂಗಿದು ಇನ್ನೊಂದೇನ್ ಅನ್ನಿಸ್ತು ಅಂದ್ರೆ ವೈಭವ್ ಸೂರ್ಯವಂಶಿ T20 ಫಾರ್ಮೆಟ್ ಅಲ್ಲಿ ತುಂಬಾ ಸಖತ್ತಾಗಿ ಆಡ್ತಾನೆ. ODI ಅಂತ ಬಂತು ಅಂದ್ರೆ ಈ ತರ ಆಡ್ತಾನೆ ಅಂತ ನನಗೆ ಅನಿಸ್ತದೆ. ನೋಡೋಣ ನೆಕ್ಸ್ಟ್ ಮ್ಯಾಚ್ ಇಂದ ಮತ್ತೆ T20 ಫಾರ್ಮೆಟ್ ಕೂಡ ಸ್ಟಾರ್ಟ್ ಆಗ್ತಿದೆ, ಆ ಫಾರ್ಮೆಟ್ ಅಲ್ಲಿ ಯಾವ ತರ ಮಿಂಚ್ತಾನೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಚೆನ್ನಾಗ್ ಆಡ್ದ ಅಂದ್ರೆ ನಮಗೆ ಇಲ್ಲಿ ಕನ್ಫರ್ಮ್ ಕೂಡ ಆಗ್ಬಿಡುತ್ತೆ T20 ಪ್ಲೇಯರ್ ODI ಪ್ಲೇಯರ್ ಅಲ್ಲ ಅಂತ. ನೋಡೋಣ ಯಾವ ತರ ಪರ್ಫಾರ್ಮ್ ಮಾಡ್ತಾನೆ ಏನು ಅಂತ. ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ಅಂದ್ರೆ ಸಂಜಯ್ ಮಂಜ್ರೇಕರ್ ಹೇಳಿರೋ ಸ್ಟೇಟ್ಮೆಂಟ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಅಂದೇ ಮಾತರಂ.